Hello everyone, welcome to my YouTube channel. 4 April 2025 SSLC exam class 10 Hindi question paper key answer. ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ 8 ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಪ್ರಶ್ನೆ ಉಚಿತ್ ಶಬ್ದಕ ವಿಲೋಮ್ ರೂಪ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಅನುಚಿತ್ ಆಗುತ್ತೆ. ಹಾಗೆ ಸೆಕೆಂಡ್ ಪ್ರಶ್ನೆಗೆ ನಿಮ್ನಲಿಖಿತ್ ಮೇಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಆಪ್ಷನ್ ಎ ಪ್ರತ್ಯಯ ಅಂತ ನೀವು ಬರಿಬೇಕಾಗುತ್ತೆ. ಮೂರನೇ ಪ್ರಶ್ನೆಯಲ್ಲಿ ಲೇಖಿಕಾ ಶಬ್ದಕ ಪುಲ್ಲಿಂಗ ರೂಪ ಲೇಖಕ ಆಗುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಐದನೇ ಪ್ರಶ್ನೆಯಲ್ಲಿ ಮೈ ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೇ. ಇಲ್ಲಿ ನಿಮಗೆ ಪ್ರಯುಕ್ತ ವಿರಾಮ್ ಚಿಹ್ನೆ ಅದು ನಿಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ನೀವು ಇಲ್ಲಿ ಪ್ರಶ್ನವಾಚಕ ಅಂತ ಆಪ್ಷನ್ ಸಿ ಕ್ವಶನ್ನ ನೀವು ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸಿಕ್ಸ್ತ್ ಒಂದು ಕ್ವಶನ್ಗೆ ಏಕೈಕ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಅಂದರೆ ಏಕೈಕ ಅನ್ನೋ ಶಬ್ದದಲ್ಲಿರುವ ಸಂಧಿ ಯಾವುದು ಅಂತ. ಆಪ್ಷನ್ ಎ ಇಲ್ಲಿ ವೃದ್ಧಿ ಸಂಧಿ ಆಗುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆ ನಿಮ್ನಲಿಖಿತ್ ಮೇಸೆ ದ್ವಿಗು ಸಮಾಸ ಉದಾಹರಣೆ. ಇಲ್ಲಿ ನೀವು ದ್ವಿಗು ಸಮಾಸದ ಉದಾಹರಣೆನ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ಉತ್ತರ ಇಲ್ಲಿ ಆಪ್ಷನ್ ಸಿನೇ ಆಗುತ್ತೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಉತ್ತರ ಕೋ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗೆ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ निम्नलिखित प्रथम दो शब्द के सूचित संबंधों के अनुरूप तीसरे शब्द का संबंधित शब्द लिखिए ಅಂತ ಕೇಳಿದ್ದಾರೆ. ಜ್ಞಾನ ಕಾ ದೀಪ್ ನ್ಯಾಯ ಕಾ ಪತಾಕ ಅಂತ ಆಗುತ್ತೆ. ಇದು ಫಸ್ಟ್ ಪೋಯಮಲ್ಲೇ ಇದೆ. ನೆಕ್ಸ್ಟ್ ಮೇರಾ ಬಚ್ಪನ್ ಆತ್ಮಕಥಾ ಆಗುತ್ತೆ. ಹಾಗೆ ಇಮಾನ್ದಾರೋ ಕೆ ಸಮ್ಮೇಳನ್ ಮೇ ಇದು ನಿಮಗೆ ಗದ್ಯ ರಚನಾ ಅಂತ ವಾಕ್ಯ ರಚನಾ ಅಂತ ಆಗುತ್ತೆ. ಇದರಲ್ಲಿ ರಾಂಗ್ ಇದೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸದೋರಮಾ ಕಿ ಚಿಂತಾತಿ ರೋ ದೀಪ್ಕೋ ಅಂತ ಇದೆ. ಹಾಗೆ ಮೇಜರ್ ಕುಮಾರ್ ರಾಜು ನೇತಾ ಇದಕ್ಕೂ ಕೂಡ ಆನ್ಸರ್ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೈಕ ಪೂರ್ಣ ವಾಕ್ಯ ಮೇಲೆ ಲಿಖಿ ಅಂತ 4 ಕ್ವಶನ್ಸ್ನ ಕೇಳಿದ್ದಾರೆ. ಲೇಖಕ್ ಪ್ರೇಮಚಂದ್ ಜಿ ಕೋ ಕ್ಯಾ ನಜರ್ ಆಯಾ ಅವ್ರಿಗೆ ಗುಲಾಬಿ ಸೇಬ್ ನಜರ್ ಆಯಾ ಅಂತಾರೆ. ಲೇಖಕ್ ಪಹನೆ ಕೆ ಕಪಡೆ ಕಹಾ ದಬಾಕರ್ ಸೋಯೆ ಸಿರ್ಹಾನೆ ಅಂತ ಆನ್ಸರ್ ಆಗುತ್ತೆ. ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ದನ್ ಹೇ ಈಶ್ವರ್ ಅಂತ ಆಗುತ್ತೆ ಆನ್ಸರ್ ಅದು. ನೆಕ್ಸ್ಟ್ ಇಲ್ಲಿ ಯಶೋದಾ ಕಿಸ್ಕಿ ಕಸಮ್ ಖಾತಿ ಹೇ ಗೋದಾನ್ ಕಿ ಕಸಮ್ ಅಂತ ಆನ್ಸರ್ ಇದೆ. ಇಲ್ಲಿ ಯಾವುದಾದ್ರೂ ಆನ್ಸರ್ ರಾಂಗ್ ಇದೆ ನನಗೆ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.